ಸರ್ಕಾರಿ ನೌಕರರು 48 ತಾಸು ಜೈಲಿನಲ್ಲಿದ್ದರೆ ಆಟೋಮೆಟಿಕ್ ಸಸ್ಪೆಂಡ್ ಆಗೋದಿಲ್ವೇನ್ರಿ? ಸರ್ಕಾರಿ ನೌಕರರು 48 ತಾಸು 2 ದಿವಸ ಜೈಲಿಗಿದ್ದರೆ ಮುಗಿತವ್ರು. ಯಾವುದೋ ಕೇಸ್ನಲ್ಲಿ ಭ್ರಷ್ಟಾಚಾರದ ಕೇಸಲ್ಲ, ಹೆಂಡತಿ ನೋಡಿದ ಪ್ರಕರಣದಲ್ಲಿ ಒಳಗಡೆ ಇದ್ದರೂ 48 ತಾಸಿನಲ್ಲಿ ಸಸ್ಪೆಂಡ್ ಆಗಿಬಿಡ್ತಾರೆ. ರಾಜಕಾರಣಿಗಳು ತಿಂಗಳುಗಟ್ಟಲೆ ಇರ್ಬೋದಂತೆ, ವರ್ಷಗಟ್ಟಲೆ ಇರ್ಬೋದಂತೆ ಜೈಲಿನಲ್ಲಿ. ಏನೋ ಮಜಾ ಇದೆಯಪ್ಪ ಇದು. ಮುಂದಿನ ಸುದ್ದಿಗೆ ಹೋಗೋಣ. ಆಳಂದ ಅಲ್ಲಿನ ದರ್ಗಾ ಒಂದರ ಶುದ್ಧೀಕರಣಕ್ಕೆ ಆಂದೋಲ ಶ್ರೀಗಳು ಪ್ರಮೋದ್ ಮುತಾಲಿಕ್ ಮತ್ತು ಇತರರು ಹೋದಾಗ ಅವರ ಮೇಲೆ ಸುತ್ತಲಿನ ಮುಸ್ಲಿಮರು ಹಲ್ಲೆ ನಡೆಸಿದ್ರು. ಲಾಡ್ಲೆ ಮಶಾಕ್ ದರ್ಗಾ ಅಂತ ಕರೀತಾರೆ ಇದನ್ನು. ಅದರ ಒಳಗೊಂದು ಶಿವಲಿಂಗ ಇದೆ. ದರ್ಗಾದೊಳಗೆ ಶಿವಲಿಂಗ ಯಾಕಿದೆ ಅದನ್ನೇನು ಬಿಡಿಸಿ ಹೇಳ್ಬೇಕಾ? 2021 ನವೆಂಬರ್ 7ನೇ ತಾರೀಕು ದರ್ಗಾದಲ್ಲಿದ್ದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿದ್ದಂಥ ಶಿವಲಿಂಗಕ್ಕೆ ಕೆಲವರು ಮಲಮೂತ್ರಗಳನ್ನು ಎರಚಿದ್ರು. 2021 ನವೆಂಬರ್ 7. 2022 ಮಾರ್ಚ್ 1ನೇ ತಾರೀಕು ಶಿವರಾತ್ರಿಯ ಸಂದರ್ಭದಲ್ಲಿ ಅದನ್ನು ಶುದ್ಧೀಕರಣ ಮಾಡ್ತೀವಿ ಅಂತ ಹಿಂದೂ ಪರ ಸಂಘಟನೆಗಳವರು ಬರ್ತಾರೆ. ಶುದ್ಧೀಕರಣ ಮಾಡ್ಬೇಕು ನಾವು ಅದನ್ನು ಅಂತ. ಅಲ್ಲಿನ ಜಿಲ್ಲಾಡಳಿತ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆಗುತ್ತೆ, ಕೆಲವರು ಮಾತ್ರ ಹೋಗಬೇಕು ಅಂತೇಳಿ ಕೆಲವರಿಗೆ ಅವಕಾಶ ಮಾಡಿಕೊಟ್ರು. ಅದರಲ್ಲಿ ಇವರು ಆಂದೋಲ ಶ್ರೀಗಳು, ಪ್ರಮೋದ್ ಮುತಾಲಿಕ್ರು ಮತ್ತು ಇತರರು ಇದ್ರು. 10-11 ಜನರಿಗೇನೋ ಅವಕಾಶ ಮಾಡಿಕೊಡ್ತೀವಿ ಅಂತಾರೆ ಅವರು. ಈ 10-11 ಜನ ಒಳಗಡೆ ಹೋದಾಗ 100 ಜನ ನುಗ್ಗಿಬಿಟ್ರು. ಶುದ್ಧೀಕರಣ ಮಾಡೋದಕ್ಕೆ ಬಿಡೋದಿಲ್ಲ ಅದನ್ನ ಅಂತ ಪೊಲೀಸರು ಚದುರಿಸಿದ್ರು. ಶುದ್ಧೀಕರಣ ಮಾಡೋದಕ್ಕೆ ಹೋದವ್ರು ಬದುಕು ಬಂದಿದ್ದೇ ದೊಡ್ಡದು ಅನ್ನೋ ಥರ. ನೋಡಿ, ಅವತ್ತಿನ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ದಾಳಿ ಮಾಡುವುದಕ್ಕೆ ಬಂದ 100ಕ್ಕೂ ಹೆಚ್ಚು ಜನರ ಕೈಯಲ್ಲಿ ತಲವಾರುಗಳಿದ್ವು ಅಂತ ಪೊಲೀಸ್ ರಿಪೋರ್ಟ್ ಇದೆ. ಅಷ್ಟೆಲ್ಲ ಆಯಿತು. ಅವರ ಮೇಲೆ ಕೇಸ್ಗಳಾದವು, ಬಂಧನಗಳಾದವು, ಕೆಲವರ ರಿಲೀಸ್ ಆಯಿತು, ಎಲ್ಲ ಆಯಿತು. ಇತ್ತೀಚೆಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆಯ ಉಪಚುನಾವಣೆಯಲ್ಲಿ ಇದೊಂದು ಮುಸ್ಲಿಂ ರಿಫ್ಟ್ ಆಯ್ತಲ್ಲ, ಅದಾದ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. ಕ್ಯಾಬಿನೆಟ್ಟು ಈ ಪ್ರಕರಣವನ್ನು ವಾಪಸ್ ತಗೊಂಡ್ಬಿಡ್ತು. ಕೇಸೇ ವಾಪಸ್. ಇದನ್ನು ಪ್ರಶ್ನಿಸಿಕೊಂಡು ಒಟ್ಟು 8 ಕೇಸ್ ಆಗಿದ್ವಿ ಇಲ್ಲಿ. 8 ಕೇಸು ವಾಪಸ್ಸು ಅಂತ. ಇಲ್ಲೂ ಕೂಡ ಪೊಲೀಸರು ಸ್ಪಷ್ಟವಾಗಿ ಹೇಳಿದರು, ಕೇಸ್ ವಾಪಸ್ ತಗೋಬೇಡಿ, ಇವರೆಲ್ಲ ಹಾರ್ಡ್ ಕೋರ್ ಕ್ರಿಮಿನಲ್ಗಳಿದ್ದಾರೆ ಅಂತ ಹೇಳಿದರು. ಕ್ಯಾಬಿನೆಟ್ ನಿರ್ಧಾರ ತಗೊಂಡಿತು. ಗಿರೀಶ್ ಭಾರದ್ವಾಜ್ ವಕೀಲರು ಇದನ್ನು ಪ್ರಶ್ನೆ ಮಾಡಿಕೊಂಡು PI ಹಾಕಿದ್ರು. ಹೈಕೋರ್ಟ್ ಇದಕ್ಕೆ ತಡೆ ಕೊಟ್ಟಿದೆ. ಕ್ಯಾಬಿನೆಟ್ನ ನಿರ್ಣಯಕ್ಕೆ ಹೈಕೋರ್ಟ್ ತಡೆ. ಇದರ ಬಗ್ಗೆ ಸ್ವತಃ ಗಿರೀಶ್ ಭಾರದ್ವಾಜು ಮಾತಾಡಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ದಾರೆ. ಕೋರ್ಟಿಗೆ ಕೆಲವು ಜನ ಹೋಗಿದ್ದಾರೆ. ಇವತ್ತು ಕೋರ್ಟ್ ಒಂದು ಆದೇಶ ನೀಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಅರ್ಧ ಗಂಟೆ ಆಗಿದೆ. ಆರ್ಡರ್ ಬರಲಿ. ಆರ್ಡರ್ದು ಟ್ರೂ ಕಾಪಿ ಬಂದಾದಮೇಲೆ ವಿ ವಿಲ್ ಸಿ ವಾಟ್ ಇಟ್ ಈಸ್. ಬಟ್ ಯಾವುದೇ ರೀತಿಯಾಗಿ ನಾವು ಯಾವುದೇ ನಿಯಮಗಳನ್ನು ಉಲ್ಲಂಘನೆ ಮಾಡಿಲ್ಲ. ಏನೇ ಇದ್ರೂ ಆ್ಯಸ್ ಪರ್ ಲಾ ನಾವು ಮಾಡ್ತೀವಿ. ಅಕಸ್ಮಾತ್ ಇಲ್ಲ ಅದು ಗುಲ್ಬರ್ಗ, ಅದು ಲಾಡ್ಲೆ ಮಶಾಕ್ ದರ್ಗಾ, ಅದು ನನಗೆ ಗೊತ್ತಿದೆ ಅಲ್ಲ. ಇವರೇ ಹಿಂದೆ ಹುಬ್ಬಳ್ಳಿ ಗಲಭೆಯಲ್ಲಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದಂಥವ್ರ ಪ್ರಕರಣಗಳನ್ನು ವಾಪಸ್ ತೊಗೊಂಡಾಗ ಹೈಕೋರ್ಟ್ ಅವ್ರಿಗೆ ಚಿಮಾರಿಯನ್ನು ಹಾಕಿತ್ತು. ಇಂಥ ಗಂಭೀರ ಪ್ರಕರಣಗಳನ್ನು ವಾಪಸ್ ತಗೋಬಾರ್ದು ಅಂತ ಆದೇಶ ಮಾಡಿದರೂ ಸಹ ಈ ಬಾರಿ ಸರ್ಕಾರ ಆಳಂದ ಸೇರಿದಂತೆ 52 ಪ್ರಕರಣಗಳನ್ನು ವಾಪಸ್ ತೊಗೊಂಡಿತ್ತು. ಕಾನೂನನ್ನು ಉಲ್ಲಂಘನೆ ಮಾಡಿ, ಅಂದರೆ 321 CRPC ಉಲ್ಲಂಘನೆ ಮಾಡಿ ಕ್ಯಾಬಿನೆಟ್ ತಾನಾಗಿ ನಿರ್ಧಾರವನ್ನು ತಗೊಂಡು ರಾಜಕೀಯ ಕಾರಣಕ್ಕೆ ಇಂಥ ಪುಂಡು ಪೋಖರಿಗಳನ್ನು ವಿರುದ್ಧ ಇರುವಂಥ ಪ್ರಕರಣಗಳನ್ನು ವಾಪಸ್ ತೊಗೊಂಡಿತ್ತು. ಅದಕ್ಕೆ ಇವತ್ತು ಹೈಕೋರ್ಟ್ ಬ್ರೇಕ್ ಹಾಕಿದೆ. ಸರ್ಕಾರದ ಕಾನೂನು ವಿರೋಧಿ ಆದೇಶ ಏನಿತ್ತು, ಉಲ್ಲಂಘಿಸಿದ ಆದೇಶ, ಅದಕ್ಕೆ ಹೈಕೋರ್ಟ್ ಇವತ್ತು ತಡೆಯನ್ನು ಕೊಟ್ಟಿದೆ. ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳುವ ವಿಷಯದಲ್ಲಿ ಕ್ಯಾಬಿನೆಟ್ಗೆ ಇರುವ ಅಧಿಕಾರದ್ದೇ ಒಂದು ವಿಮರ್ಶೆ ಆಗಬೇಕಾಗಿದೆ. ಇದ್ಯಾವುದೋ ಕನ್ನಡಕ್ಕಾಗಿ, ಕಾವೇರಿ ನೀರಿಗಾಗಿ, ಅಥವಾ ಏನೋ ಒಂದು ಹೈಕೋರ್ಟ್ ಪೀಠಕ್ಕಾಗಿ ಎಲ್ಲೋ ಒಂದು ಹೋರಾಟ ನಡೆದಿತ್ತು, ಅಲ್ಲೊಂದು ಕೇಸ್, ಆ ಥರದ್ದಲ್ಲ ಇದು. ರೈತರೇನೋ ಯೂರಿಯಾಗೋಸ್ಕರ ಆ ಥರದ್ದಲ್ಲ ರೀ. ಗಲಭೆ ನೋಡಿ, ಹುಬ್ಬಳ್ಳಿ ಗಲಭೆ ಪ್ರಕರಣ ಕೇಸ್ ವಾಪಸ್ ತಗೊಳ್ತೀವಿ ಅಂದರೂ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಚಿತ್ತಾಪುರ ಗಲಭೆ ಪ್ರಕರಣ ಕೇಸ್ ವಾಪಸ್ ತಗೋತೀನಿ ಅಂದರೂ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಈಗ ಆಳಂದದ ಕೇಸು ವಾಪಸ್ ತಗೊಂಡ್ರು, ಕೋರ್ಟ್ ಸ್ಟೇ ಕೊಟ್ಟಿದೆ. ನಡೀಲಿ ಹಿಂಗೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.